ಬಂತು. ಅಜ್ಜ, ಸ್ವಾಮಿ ಅಂಕಲ್. ಸ್ವಾಮಿ ಅಂಕಲ್ ಹೆಂಗಿದ್ದೀರಾ? ಅಂಕಲ್ ಹೆಂಗಿದ್ದೀರಾ? ಮಗಳ ಏನು ನಿನ್ ಸಮಸ್ಯೆ? ನಾನು ಇವತ್ತಿಂದ ಇವ್ರ ಜೊತೆ ಇರಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇವ್ರ ಸಮಸ್ಯೆ? ಹಾವಿನಿಂದ ಮುಂಗ್ಸಿ ಬಂದ ಹಾಗೆ ನೀನು ಬಂದ್ಬಿಟ್ಯಾ ಅಲ್ವೋ ಚಿದಾನಂದ? ಅಡ್ವೊಕೇಟ್ ಚಿದಾನಂದ ಗೊತ್ತಿಲ್ದೇನೋ ಹೇಳ್ದೆ. ಗೊತ್ತಿಲ್ಲ ಅಂದ್ರೆ ತಾನೇ ಕೇಳ್ಬೇಕು. ಪಾಯಿಂಟ್. ಈ ಸರಿ ಯಾರನ್ನ ಸಂದೇಹ ಪಟ್ರು? ಹೇಳ್ಬೇಕಾದವ್ರಿಗೆ ನಾನು ಅದನ್ನ ಹೇಳ್ಕೊತೀನಿ. ನೀನ್ ಹೋಗಿ ಟ್ಯಾಕ್ಸಿ ಕಾಸು ಕೊಡು. ಕಮನ್ ಕ್ವಿಕ್. ಗಣಪತಿ ಬಂದೆ. ಏನ್ ನಿಮ್ ಹೊಸ ಸಮಸ್ಯೆ? ಬಂದೆ. ಕರೆದ್ರಾ? ಹೌದು, ಕರ್ದೆ. ಇವಳ ವಿಷಯದಲ್ಲಂತೂ ದೇವ್ರನ್ನ ಕರೆಯೋ ಬದಲು ನಿನ್ನ ಕರೆದ್ರೇನೆ ಒಳ್ಳೇದು. ಡಿಮ್. ಏನ್ ವಿಷಯ? ಈ ಚಿದಾನಂದಂಗೆ ಒಳ್ಳೆ ಬುದ್ಧಿ ಕೊಡು ಅಂತ ದೇವ್ರಿಗೆ ಮನ್ಸಲ್ಲಿ ಅನ್ಕೊಂಡು ಒಂದು ತೆಂಗಿನಕಾಯಿನೂ ಹೊಡೆದೆ. ಅದು ನಡೀದೇ ಇರೋ ವಿಷಯ, ಅದಕ್ಕೆ ಯಾಕೆ ಮನ್ಸೊಳಗ್ ತೆಂಗಿನಕಾಯಿ ವೇಸ್ಟ್ ಮಾಡ್ತೀಯ? ನನ್ ಮಕ್ಳು ಮತ್ತೆ ನಾನು. ನೀನು ನಿನ್ ಮಕ್ಳು ನನಗೆ ಚೆನ್ನಾಗ್ ಗೊತ್ತು. ಒಂದು ಅಳು ಅಥವಾ ಹೇಳು. ಯಾವಾಗ್ಲೂ ಸಂಶಯ, ಏನ್ ಮಾಡಿದ್ರು ಸಂಶಯ. ನಿಮಗ್ ಗೊತ್ತಾ, ಮನೆಗೆ ಹಾಲ್ ತಗೊಂಡು ಯಾರು ಬರ್ಬಾರ್ದು, ತರಕಾರಿ ಮಾರೋನು ಬರ್ಬಾರ್ದು, ನ್ಯೂಸ್ ಪೇಪರ್ ಅವನು ಬರ್ಬಾರ್ದು. ನನ್ನ ಸಂಶಯ ಮಾಡ್ಕೊಂಡು ಇವ್ರ ಮನೆಯಲ್ಲೇ ಬಿದ್ದಿರ್ತಾರೆ. ಯಾವ ಕೆಲ್ಸಕ್ಕೂ ಹೋಗಲ್ಲ. ಇವಳು ಈ ತರ ಸಂದೇಹ ಪಡೋದ್ರಲ್ಲಿ ನನ್ಗೇನ್ ಸಂದೇಹ ಇಲ್ಲ. ಅದ್ರ ವಿಷಯ ಅದಲ್ಲ. ಒಂದ್ ನಿಮಿಷ, ನೀನ್ ಈ ಕಡೆ ಬರ್ತೀಯಾ? ಸಾರಿ. ಹಾಡಾಗ್ಲೇನೆ ಚೂರಿ ಹಾಕಿ ಕೊಲೆ ಮಾಡೋ ಕಾಲ ಇದು. ಬೇರೆ ಬೇರೆ ವೇಷದಲ್ಲಿ ಸೇಲ್ಸ್ ಮೆನ್ಗಳು ಮನೆ ಬಗ್ಲಿಗೆ ಬರ್ತಾ ಇದಾರೆ. ಕುಟುಂಬದ ಜವಾಬ್ದಾರಿ ನನ್ನ ಮೇಲಿರೋದ್ರಿಂದ ಯಾರು ಬಂದಿದ್ರು ಅಂತ ಕೇಳ್ದೆ. ಇದಕ್ಕಿದಂಗೆ ಸಂದೇಹ ಪಡ್ತೀನಿ ಅಂತ ಹೇಳ್ತಾಳೆ. ಮಕ್ಕಳನ್ನ ಕರ್ಕೊಂಡು ಟ್ಯಾಕ್ಸಿ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಅಜ್ಜ, ನೀವೆಲ್ಲ ದೂರ ಆಗ್ತೀರಾ ಅಂತ ಅಪ್ಪ ಅಮ್ಮ ಮಾತಾಡ್ಕೋತಿದ್ರು ಮನೇಲಿ. ದೂರ ಆಗಲ್ಲ ಅಲ್ವಾ ಅಜ್ಜ? ಬೇರೆ ಮಾಡೋದಲ್ಲ, ಹೊಡ್ದಾಕಣ ಅಂತ ತೀರ್ಮಾನ ಮಾಡಿದೀನಿ. ಹಾಗಿದ್ರೆ ನಾವ್ ಇಲ್ಲಿಂದ ಓಡೋಗ್ತೀವಿ. ಅವ್ರ ಮನೇಲೂ ಹಂಗೇನೆ, ತುಂಬಾ ತಮಾಷೆ. ತಂಗಿಯವ್ವ, ಯಾವ್ದಾದ್ರೂ ಒಂದು ರೂಮ್ದು ಕೀ ಕೊಡ್ತೀಯಾ? ಯಾವ್ದಾದ್ರೂ ಒಂದ್ ರೂಮ್ ಕೀನಾ? ಇದೇನ್ ಹೋಟೆಲ್? ನಿಮ್ಗೂ ರಾಧನ್ಗೂ ಈ ಮನೇಲಿ ಒಂದ್ ರೂಮ್ ಇದೆಯಲ್ಲ. ಮದ್ವೆ ಮಾಡ್ಕೊಂಡು ಜೀವನ ಬಿಟ್ಟಿರೋ ಈ ವಕೀಲಿನ್ಗೆ ಈ ಮನೇಲಿ ಯಾವ ರೂಮ್ ಸಿಗುತ್ತೆ? ಇರ್ಲಿ, ಒಂದೇ ಒಂದು ರೂಮ್ ಮಾತ್ರ ನನ್ನ ಜೀವನದಲ್ಲಿ ಒಂದಲ್ಲ ಒಂದಿನ ತಗೋತೀನಿ. ಇಳೆಯರಾಜ ಅವ್ರದ್ದು ತುಂಬಾ ಫೇಮಸ್ ಆಗಿರೋ ಒಂದು ಹಾಡಿದೆ, ಕೇಳಿದೀರಾ? ಅದನ್ನ ಇವಳಿಗೆ ಮೊದಲು ಹಾಡ್ ಹಾಕ್ಬಿಟ್ಟು ನಾನು ಒಂದ್ಸಲ ಕೇಳಿಸ್ತೀನಿ. ಸ್ವಾಮಿ, ನೀವು ಒಂದ್ಸಲ ಹಾಡ್ ಕೇಳಿ. ತುಂಬಾ ಹೊಟ್ಟಿಸ್ತಾ ಇದೆ. ಫಸ್ಟ್ ಹೋಗಿ ತಿನ್ಬೇಕು. ಅವ್ರೇನೋ ಹಾಗಿದ್ದಾರೆ, ನಿನಗಾದ್ರೂ ಸ್ವಲ್ಪ ಬುದ್ಧಿ ಬಿಡ್ದೀನಿ. ಗಂಡ ಹೆಂಡತಿ ಇಬ್ರು ಈಗ ಸಂದೇಹ ಅಂತ ಜಗಳ ಆಡ್ತಾ ಇದ್ರೆ ಬೆಳೀತಾ ಇರೋಂತ ಮಕ್ಳ ಮನ್ಸಿನ ಮೇಲೆ ಪರಿಣಾಮ ಬೀರಲ್ವಾ? ಅರ್ಥ ಆಗಲ್ವಾ ಕತ್ತೆ? ಅವ್ನ್ ಹೇಳಿದ್ ಕೇಳಿಸ್ತಾ? ಹೋಗು, ನಿಂತ್ಕೋ. ಇಲ್ಲಿವರೆಗೂ ನೀನ್ ನನ್ಗೆ ಒಳ್ಳೇದೇ ಮಾಡಿದ್ಯಾ, ಆದ್ರೆ ಈ ವಿಷಯದಲ್ಲಿ ಮಾತ್ರ ನಿನ್ ಲೆಕ್ಕಾಚಾರ ತಪ್ಪೋಯ್ತು. ಅಡ್ವೊಕೇಟ್ ಕೃಷ್ಣಮೂರ್ತಿ ಅವ್ರ ಮಗ ಚೆನ್ನಾಗ್ ಕೆಲಸ ಮಾಡ್ತಾನೆ, ಚೆನ್ನಾಗಿದ್ದಾನೆ, ನೋಡ್ಕೊಂತಾನೆ ಅಂತ ನೀನೇ ಹೇಳ್ದೆ. ನೀನ್ ಒಬ್ಬ ಹೇಳಿದ್ದಕ್ಕೆ ನನ್ ಮಗಳನ್ನ ಅವನಿಗೆ ಮದ್ವೆ ಮಾಡ್ಕೊಟ್ಟಿದ್ದು. ಇವನು ಲಾ ಮಾಡಿದಾನಂತ ನನಗ್ ಗೊತ್ತಾಗ್ಲಿಲ್ಲ ನೋಡಿ. ಅದು ಒಂದ್ ಪಾಯಿಂಟೇ. ಯಾಕೆ ದುರ್ಗುಟ್ಕೊಂಡ್ ನೋಡ್ತೀರಾ? ಇಲ್ಲ, ಎಲ್ಲ ಮಾತಾಡ್ ಮುಗಿಸಿ ನಾನು ಹಿಂದೆ ನಿಂತ್ಕೊಂಡು ಅಣಗಿಸ್ತೀಯಲ್ಲ, ಅದನ್ ಮಾಡ್ತಿದ್ಯಾ ಅಂತ ನೋಡ್ದೆ. ನೀವು ಕೆಲಸ ಮಾಡೋದಕ್ಕೆ ಕೋರ್ಟಿಗೆ ಹೋಗದೆ ಮನೇಲಿರೋದಕ್ಕೆ ಈ ಸಮಸ್ಯೆ ಎಲ್ಲ ಇರೋದು. ವಕೀಲ್ ಕೆಲ್ಸನ ಅದರಿಂದ ಅಲ್ವಲ್ಲ? ಅದನ್ನ ಈ ಅಡ್ವೊಕೇಟ್ ಸಿದಾನಂದ್ ಮಾಡಲ್ಲ ಬಿಡಿ. ಅಳಿಯಂದ್ರೆ ಒಂದು 3-3.5 ವರ್ಷ ಇರ್ಬೋದು ನನ್ಗೆ. ನಾನು ತೊಟ್ಟಿಲ್ ಸಿಕ್ಕಿದಾಗ ನೀತಿಯಾಗೋ ನ್ಯಾಯವಾಗೋ ಒಂದ್ ರೀತಿಲಿ ನಾನು ಅಳ್ತಾ ಕೂತಿದ್ದೆ ನಮ್ಮಮ್ಮ ನನ್ನ ತೊಟ್ಟಿಲ್ ನೋಡಿದಾಗ. ಆದ್ರೆ ನಾನು ವಕೀಲ್ರು ಕೋಟ್ ಹಾಕೊಂಡು ಕೋರ್ಟ್ಗೆ ಹೋಗಿದ್ ಮೊದಲನೇ ದಿನಾನೇ ಅಲ್ಲಿರೋರ್ ಬಗ್ಗೆ ಎಲ್ಲ ನಾನು ತಿಳ್ಕೊಂಬಿಟ್ಟೆ. ಏನದು? ಒಂದೇ ನಿಯಮವಾಗಿರೋ ಬುಕ್ನ ಓದಿ ನ್ಯಾಯನ ನಿಲ್ಸೋದಿಕ್ಕೆ ನ್ಯಾಯವಾಗಿರೋ ವಕೀಲನು ನ್ಯಾಯವಾಗಿಲ್ದಿರೋ ವಕೀಲನು ಇಬ್ರು ವಾದ ಮಾಡ್ತಾ ಇದ್ರು. ಇದ್ಯಾವ ನ್ಯಾಯ? ಇದ್ರಲ್ಲಿ ಎಲ್ಲಿದೆ ನೀತಿ? ಸರಿನೇ, ಇಷ್ಟ ಇಲ್ದಿರೋ ಕೆಲ್ಸಕ್ಕೆ ನನ್ ಬಾಬಾ ಹೋಗ್ಲೇಬಾರ್ದು. ಅಳಿಮಯ್ಯ ಸ್ವಲ್ಪ ನಿಂತ್ಕೊಳ್ಳಿಮಯ್ಯ. ಅಳಿಮಯ್ಯ, ಅದರಿಂದ ನಾನು ಟೂರಿಸಂ ಚೂಸ್ ಮಾಡಿದ್ದೀನಿ. ಟೂರಿಸಂ? ಅದೇನದು? ಅದೇ ಒಂದೇ ಬಿಲ್ಡಿಂಗ್ ಅಲ್ಲಿ 100 ರೂಮ್ ಇರೋ ತರ ರೆಸಾರ್ಟ್ಸ್. ಫಾರಿನ್ ಟೂರಿಸ್ಟ್ ಗಳೇ ನಮ್ ಕಸ್ಟಮರ್ಸ್. ಆದಿವಾಸಿಗಳಿಗೆ ಯೂನಿಫಾರ್ಮ್ ಕೊಟ್ಬಿಟ್ಟು ನಿಲ್ಸ್ಬಿಡ್ತೀನಿ. ಯಕ್ಷಗಾನ ಭರತನಾಟ್ಯ ಕಲ್ತಿರೋಂತ ದೊಡ್ಡ ಕಲಾವಿದರನ್ನ ದೊಡ್ಡ ಕಟೌಟ್ ಗಳಲ್ಲಿ ನಿಲ್ಸ್ಬಿಟ್ಟು ಸಿನಿಮಾ ಹಾಡುಗಳಲ್ಲಿ ಕಾಣಿಸೋ ತರ ಸ್ಲೋ ಮೋಷನ್ ಅಲ್ಲಿ ಬಿಟ್ಬಿಡ್ತೀನಿ. ಅಳಿ ಅಂದ್ರೆ ಬರೀ 2 ಕೋಟಿ ಸದ್ಯಕ್ಕೆ ನೀವು ನನಗೆ ಅದನ್ನ ಕೊಡಿ, ಅದಾದ್ಮೇಲೆ ನಾನು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಭಾವ, ನೀವು ಕೆಲ್ಸಕ್ಕೆ ಹೋದ್ರೆ ತಾನೇ ನೀವು ಅದನ್ನ ವಾಪಸ್ ಕೊಡೋದಿಕ್ಕೆ. ಅದಕ್ಕೆ ನಾನು ಈ ಐಡಿಯಾನ ನಿರಾಕರಿಸ್ತಾ ಇದ್ದೀನಿ. ಹಂಗೆ ಹೇಳ್ಬೇಡ. ನೀವೊಬ್ರು ಅಮಾಯಕ. ಕರೆಕ್ಟ್. ನಿಮ್ಮಿಂದ ಬಿಸ್ನೆಸ್ ಆಗಲ್ಲ. ನಮಗೀಗ ಬಿಸ್ನೆಸ್ ಇದೆಯಲ್ಲ, ಅಷ್ಟು ಸಾಕು. ಹೊರಡ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ಅದು ಅಲ್ಲ ಅಳಿಯಂದ್ರೆ, ಅಳಿಯಂದ್ರದ್ದು ಫುಲ್ ಸೈಜ್ ಫೋಟೋ ಇದೆಯಾ? ಅದ್ಯಾಕೆ? ಸುಮ್ನೆ ನೋಡೋದಿಕ್ಕೆ ನಂಗೇನ್ ಕೆಲ್ಸ ಇಲ್ವಲ್ಲ. ಅದು ಒಳ್ಳೆ ಪ್ಲಾನೆ. ನನಗೂ ಯಾವ್ದೋ ಸಮಸ್ಯೆ ಇರಲ್ಲ, ನಿಮ್ಗೂ ಕೆಲಸ ಸಿಗ್ದಾಗಾಯ್ತು. ಅಯ್ಯ, ಎಂಜಿಲ್ ಕೈಯಲ್ಲಿ ಕಾಗೇನು ಓಡಿಸಲ್ಲ ನನ್ನ ಅಳಿಯ.
10-15 ಹೆಣ್ಮಕ್ಳ ಮದುವೆ ವಿಚಾರ, ಅದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ? ನನ್ ಲೆಕ್ಕಾಚಾರದಲ್ಲಿ ಎಷ್ಟು ಬರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹೋದ್ ವಾರ ತಾವರೆಕೆರೆಯಲ್ಲಿ ಒಂದಷ್ಟು ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಿಸಿದ್ರು. ಅಪ್ಪು ಸ್ವಂತ ದುಡ್ಡಲ್ಲಿ ಮಾಡಿಸಿದ್ರು. ಹೇಳಿದ್ದನ್ನ ಮಾಡಿದ್ದನ್ನೆಲ್ಲ ಈ ತರ ಹೇಳ್ಬಾರ್ದು ಸ್ವಾಮಿ. ಯಾರು ಕೊಡ್ತಾರೆ ಅನ್ನೋದಲ್ಲ, ಏನಕ್ಕೆ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಹೆಣ್ಮಗು ಮದ್ವೆ ಅಲ್ವಾ, ಚೆನ್ನಾಗಾಗ್ಬೇಕು. ತಗೊಳ್ಳಿ, 50,000 ರೂಪಾಯಿ ಇದೆ. ಸಾಕಾ? ಸಾಕು. ಈ ಒಳ್ಳೆ ಮನ್ಸಿಗೆ ನೀವೇನ್ ಅನ್ಕೊಂಡ್ರು ಆಗುತ್ತೆ. ದೇವ್ರ ಜೊತೆ ಆಗಿರ್ತಾನೆ ಎಲ್ಲಾರ್ಗು. ನಾವ್ ಹೋಗ್ ಬರ್ತೀವಿ. 50,000 ನನ್ನ ಅಕೌಂಟ್ ಅಲ್ಲಿ ಇಡಿ. ಡಿಮ್. ಆ ವಿಘ್ನೇಶ್ವರ್ನ ನೆನೆಸ್ಕೊಂಡು ಕಾಯಿನ ಹೊಡೆದೆ. ತೆಂಗಿನಕಾಯಿ ಸ್ವಲ್ಪ ಚಿಕ್ಕದ, ಏನು ಸೌಂಡ್ ಕಮ್ಮಿ ಆಗಿತ್ತಲ್ಲ ಅಂತ. ಡಿಮ್. ಸರಿ ಅಲ್ವಾ? ಸಾಕು. ನನ್ ಲೆಕ್ಕದಲ್ಲಿ ಅಂತಿದ್ದೀರಾ, ಆದ್ರೆ ಲೆಕ್ಕ ಬೆಳಿತಾನೆ ಇದೆ. ಸ್ವಲ್ಪ ದಿನ ಆದ್ಮೇಲೆ ಇಂಗ್ಲೆಂಡ್ ಒಬ್ರು ಬರ್ತಾರೆ, ಅವ್ರಿಗೆ ಲೆಕ್ಕ ನಾನ್ ಕೊಡ್ಬೇಕಾಗುತ್ತೆ. ಹೌದು, ನಿನ್ ತಮ್ಮ ಯಾವಾಗ ಬರ್ತಾನೆ? ಓದಿದ್ದು ಮುಗೀತು, ಎಕ್ಸಾಮು ಮುಗೀತು, ಒಳ್ಳೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಮತ್ತೆ ಒಂದು ದೊಡ್ಡ ಕಂಪ್ನಿನಲ್ಲಿ ಎಕ್ಸ್ಪೀರಿಯನ್ಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ. ಓದಿನ ವಿಚಾರದಲ್ಲಿ ಅವ್ನು ಯಾರ ಮಗ? ಓದೋದ್ರಲ್ಲಿ ನೀವು ತುಂಬಾ ಹಿಂದೆ ಉಳ್ದಿದ್ರಲ್ವಾ? ಈಗ್ಲೂ ಚೆನ್ನಾಗಿ ನೆನಪಿದೆ. ನಮ್ಮೂರ್ ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸ್ ಓದ್ಬೇಕಾದ್ರೆ ನಾನ್ ಸ್ಕೂಲಿಂದ ಬರೋದನ್ನೇ ಕಾಯ್ತಾ ಇದ್ದಂತ ನನ್ನಪ್ಪ ಇಂಪೀರಿಯಲ್ ಹೋಟೆಲಿಂದ ಮಸಾಲೆ ದೋಸೆ ತಗೊಂಡ್ ಬಂದು ಕಾಯ್ತಾ ಇರ್ತಿದ್ರು. ಒಂದ್ ದಿವಸ ಸ್ಕೂಲ್ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಮೂಟೆನ ತಲೆ ಮೇಲೆ ಇಟ್ಕೊಂಡಿದ್ದ ಅಪ್ಪ ಕೆಳಗ್ ಬಿದ್ದು ಹೋಗ್ತಾ ಇದ್ರು. ಇಷ್ಟಿದ್ದು ನಾನು ಏನ್ ಮಾಡೋದಿಕ್ಕಾಗ್ತಿತ್ತು, ಆದ್ರೆ ಸಹಾಯ ಮಾಡೋದಕ್ಕೆ ಬೇರೆ ಯಾರಿದ್ರು? ಬುಕ್ಕನ್ನ ಬಿಸಾಕಿ ನಾನು ಓಡ್ ಹೋದೆ, ಅಪ್ಪನ್ನ ಹಿಡ್ಕೊಂಡೆ. ಆದ್ರೂ ಅಪ್ಪ ಬಿದ್ದೋದ್ರು, ನಾನು ಕೂಡ. ಅವತ್ತು ಪುಸ್ತಕನ ಬಿಸಾಕಿ ತಲೆ ಮೇಲೆ ಮೂಟೆ ಇಟ್ಕೊಂಡೆ. ಆಮೇಲೆ ಚಾಮರಾಜಪೇಟೆ ತರಕಾರಿ ಮಾರ್ಕೆಟೆ, ಸ್ಕೂಲು, ಕಾಲೇಜ್ ಎಲ್ಲ ಆಯ್ತು. ಆದ್ರೆ ಜೀವನದಲ್ಲಿ ಸೋಲಿಲ್ಲ. ಅವ್ನು ಹೊರ ದೇಶಕ್ಕೆ ಹೋಗಿ ಪಾಸ್ ಆಗಿದ್ದಾನ ಅಂದ್ರೆ ನೀವು ಪಾಸ್ ಆಗಿದ್ದೀರಾ ಅಂತ ಅರ್ಥ. ಹಲೋ ರಾಮೇಂದ್ರಣ್ಣ, ಬನ್ನಿ. ನಾವ್ ಹಾಗಾದ್ರೆ ಹೊರಡ್ತೀವಿ. ಸರಿ, ಅಯ್ಯೋ ನೋಡಿಲ್ಲಪ್ಪ. ಹೋಗಿ ಅವ್ರಿಗೆ ಎಳ್ನೀರು ತಗೊಂಡು ಬಂದೆ. ಡಾಕ್ಟ್ರ್ ಇವತ್ತು ನಿಮ್ಮನ್ನ ನೋಡ್ಬೇಕು ಅಂತ ಅಂದ್ರು. ಸಾಮಾನ್ಯವಾಗಿ ಡಾಕ್ಟರ್ ನಾವೇ ತಾನು ಹೋಗಿ ನೋಡೋದು. ನಾನು ಅಪ್ಪ ನೋಡ್ಕೊಂಡೇ ಬರ್ತಾ ಇದೀನಿ. ಎಲ್ಲಾ ವಿಷಯ ಮಾತಾಡಾಯ್ತು. ಅಪ್ಪು ಬಂದ್ಮೇಲೆ ಎಲ್ಲಾ ವಿಷಯ ಮಾತಾಡ್ ಮುಗ್ಸೋಣ ಅಂತ ಅವ್ರು ನಗ್ತಾ ಇದ್ರು. ಅಪ್ಪ ಹಾಗೇನೆ ನನ್ನನ್ನಪ್ಪ ಮಾಡ್ಬಿಟ್ಟು ಅವ್ರ ಮಗು ಆಗ್ಬಿಡ್ತಾರೆ. ಸ್ವಲ್ಪನೂ ಬದಲಾಗಿದೆ. ಅರ್ಥ ಆಯ್ತು. ತಮ್ಮನ ವಿಷಯದಲ್ಲಿ ಅಣ್ಣ ನಿರ್ಧಾರ ಮಾಡ್ಬೇಕು. ನನಗೂ ಅವನಿಗೂ 10-15 ವರ್ಷ ವ್ಯತ್ಯಾಸ. ಅವನು ಹುಟ್ಟಂತ ರಾತ್ರಿ ಅಮ್ಮ ತೀರ್ಕೊಂಡ್ಬಿಟ್ಲು. ಆಮೇಲೆ ನಾನೇ ಬೆಳೆಸಿದವನ್ನ. ಅವ್ನು ನನ್ನ ಅಮ್ಮ ಅಂತ ಕರೀಲಿಲ್ಲ, ಆದ್ರೆ ಅವ್ನು ನನಗೆ ಮಗನೇ. ಅವನು ಹುಟ್ಟಿದ್ಮೇಲೆ ಇಲ್ಲಿರೋಂಥ ಎಲ್ಲವೂ ನಮ್ದಾಗಿತ್ತು. ಆ ಐಶ್ವರ್ಯನೇ ನಿಮಗ್ ಬಿಟ್ಕೊಡ್ತಾ ಇದ್ದೀನಿ, ಅದನ್ನ ಮರಿಬೇಡಿ. ನನ್ನ ಮಗಳ ಅದೃಷ್ಟ. ನಾಳೆ ಅವಳ ಹುಟ್ಟುಹಬ್ಬ, ನೀವು ಖಂಡಿತವಾಗಿ ಬರ್ಬೇಕು. ಅದನ್ನ ಹೇಳಕ್ಕೆ ಬಂದಿದ್ದು. ಅದಕ್ಕೇನಂತೆ, ಬರ್ತೀನಿ. ಅರಿನಾ ಮದ್ವೆ ಮಾಡ್ಕೊಳ್ಳೋ ಹುಡುಗಿಗೆ ಅದೃಷ್ಟ ತುಂಬಾ ಮುಖ್ಯ. ಇಲ್ಲ ಅಂದ್ರೆ ಅದ್ ನಮ್ಗೆ ತುಂಬಾ ಮೋಸ. ಕುಟುಂಬ ಅನ್ನೋದು ತುಂಬಾ ಮುಖ್ಯ. ಚಿತ್ರಭಾನುಗೆ ತುಂಬಾ ಅದೃಷ್ಟ ಇದೆಯಲ್ಲ, ಆದ್ರೆ ಈಗ ಏನಾಯ್ತು? ಅಲ್ಲಪ್ಪ, ಇದು ಅಪ್ಪು ಅವ್ರ ಮದ್ವೆ ಅಲ್ವಾ? ಯಾಕೆ ಇವನ್ನ ಹಾಗೆ ಕೇಳ್ತಿದ್ಯಾ? ಅಲ್ಲಪ್ಪ, ಹರಿ ಬಂದ್ಮೇಲೆ ಅವನ್ಗೂ ಇಷ್ಟ ಆಗಿದ್ಯಾ ಅಂತ ಕೇಳ್ಬೇಕಲ್ವಾ? ನನಗೇನು ಹಾಗನ್ನಿಸ್ಲಿಲ್ಲ. ಇದಕ್ ಮುಂಚೆ ನಿಮ್ ಫ್ರೆಂಡ್ ಯಾರೋ ಇಲ್ಲಿರುವಂತ ಬೆಕ್ಕಿನ ಕಣ್ಣವಳನ್ನ ನೀವ್ ಹೋಗಿ ನೋಡಿದ್ರಿ, ಇಷ್ಟ ಆಯ್ತು, ನನ್ ಮದ್ವೆ ಆದೆ ಅಲ್ವಾ? ಆಮೇಲೆ ಏನಾಯ್ತು? ಸಮಸ್ಯೆ ಆಯ್ತಾ? ತೊಂದ್ರೆ ಆಗೋದಕ್ಕ ಮದ್ವೆ ಮಾಡೋದು? ನನ್ ತಮ್ಮ ಹರಿ ಏನ್ ತಿನ್ಬೇಕು, ಯಾವ ಬಟ್ಟೆ ಹಾಕೋಬೇಕು, ಎಲ್ಲಿ ಓದ್ಬೇಕು, ಇದನ್ನೆಲ್ಲ ನಾನೇ ತಾನೇ ಇಷ್ಟ ದಿವಸ ತೀರ್ಮಾನ ಮಾಡ್ತಾ ಇದ್ದಿದ್ದು. ಅವ್ನ್ ಮದ್ವೆ ವಿಷಯನೂ ನಾನೇ ತೀರ್ಮಾನ ಮಾಡ್ತೀನಿ. ಏನಪ್ಪಾ? ಅದೂನು ಒಳ್ಳೆ ಪಾಯಿಂಟೇ ಅಲ್ವಾ? ಈ ಮನೇಲಿ ಎಲ್ಲಾರ್ಗೂ ಎಷ್ಟು ಪಾಯಿಂಟ್ಸ್ ಇದೆ. ಅದೇನೇ ಆಗ್ಲಿ, ಡಾಕ್ಟ್ರು ಮನೆಗ್ ಬಂದು ಕರೆದಿದ್ದಾರೆ. ಆ ಹುಡುಗಿ ಬರ್ತ್ಡೇ ಪಾರ್ಟಿಗೆ ನೀವೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ. ಅಲ್ಲೋದ್ರೆ ಆ ಹುಡುಗಿನೂ ನೋಡ್ದಂಗ ಆಗುತ್ತಲ್ಲ. ಬಂದ್ರು ನೋಡಿ. ಬನ್ನಿ. ಕ್ಷಮಿಸಿ, ಸ್ವಲ್ಪ ಲೇಟ್ ಆಯ್ತು, ಎಲ್ಲ ಹೊರಟೋದ್ರ. ಅಂತ ದೊಡ್ಡ ಸೆಲೆಬ್ರೇಷನ್ ಅಲ್ಲ. ಮಗಳ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಯವರು ಒಂದ್ 2-3 ಜನ ಮಾತ್ರ. ಅಲ್ಲಿಂದ ಹೊರಡಕ್ಕೆ ಆಗ್ಲಿಲ್ಲ. ಹೊರಡುವಾಗ ಕರೆಕ್ಟಾಗಿ ಯಾರಾದ್ರೂ ಬರ್ತಾರೆ, ಯಾವಾಗ್ಲೂ ಹಾಗೆ. ಡಾಕ್ಟರ್ಗೆ ಹೇಳ್ದೆ ಅಪ್ಪು ಬರೋವರೆಗೂ ನಾವು ಕಾಯ್ಲೇಬೇಕು ಅಂತ. ಕಾಶಿಗೆ ಹೋಗ್ತಾರಂದ್ಮೇಲೆ ನಮ್ಮ ಹತ್ರಕ್ ಬರೋದಿಲ್ವಾ ಏನೋ? ಸರಿ ಹಾಗೆಯಲ್ಲಿ ಒಳಗಡೆ ಇದೆ, ಬನ್ನಿ. ಬನ್ನಿ. ನೆನ್ಪಾಯ್ತಾ ಯಾರು ಅಂತ? ಗೊತ್ತಿಲ್ದೆ ಏನು, ನ್ಯೂಸ್ ಪೇಪರ್ ಅಲ್ಲಿ ಅವಾಗ ನೋಡ್ತಾನೆ ಇರ್ತೀನಿ ನಿಮ್ ಬಗ್ಗೆ. ಅವಾಗ ಕೊಡು ಪುಟ್ಟಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನೀವ್ ಯಾವ ಸ್ಕೂಲಲ್ಲಿ ಓದ್ತಿದ್ದೀರಾ? ಸಿಲ್ವರ್ ಹಿಲ್ಸ್. ಸರಿ ಬನ್ನಿ, ಅವ್ರಿಗೆ ಪರಿಚಯ ಮಾಡಿ. ಮಗಳೇ, ಇವ್ರು ಬಂದಿರೋದು ಏನಕ್ಕೆ ಅಂದ್ರೆ ಹುಟ್ಟಿದಬ್ಬ ಆಚರಿಸೋದಕ್ ಮಾತ್ರ ಅಲ್ಲ, ಹೆಣ್ಣು ಕೇಳೋದಕ್ಕೆ ಅಂತಾನೂ ಬಂದಿದ್ದಾರೆ. ಬನ್ನಿ. ಹರಿ ಬಂದಾಗ ಇಬ್ರಿಗೂ ಇಷ್ಟ ಆಯ್ತು ಅಂದ್ರೆ ಸಮಯ ನೋಡಿ ವಾಲ್ಗ ಊದ್ಸದೆ.
ಅದಕ್ಕೇನಂತೆ ಆದಷ್ಟು ಬೇಗ ಬರ್ತಾನೆ. ಎಲ್ಲ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಅಮೆರಿಕಕ್ಕೂ ಹೋಗ್ಬೋದು, ಲಂಡನ್ಗೂ ಹೋಗ್ಬೋದು. ಆಗ ನೀವು ನೆಮ್ಮದಿಯಾಗಿರಬಹುದು. ಅಪ್ಪೋರ್ ಮನೆಗಲ್ವಾ ಸೊಸೆ ಹೋಗ್ತಾ ಇರೋದು.